ಸರ್ ಇಲ್ಲ, ಈಗ ಪ್ರಶಾಂತ್ ನಾಥ್ ಅವರು ಮಾತಾಡಿದ್ದು ನಾನು ಒಪ್ಪೋದಿಲ್ಲ ಸರ್. ಕೇಂದ್ರ ಸರ್ಕಾರ ಇದೆ, ಕೇಂದ್ರದಲ್ಲಿ BJP ಅಧಿಕಾರದಲ್ಲಿದೆ, ED CBI ಇನ್ಕಮ್ ಟ್ಯಾಕ್ಸ್ನ ದುರುಪಯೋಗ ಪಡಿಸ್ಕೊಳ್ತದೆ ಸರ್. ಒಂದು ಲಲ್ಲೂ ಪ್ರಸಾದ್ ಯಾದವ್ ಮೇಲೆ ತನಿಖೆ ಕೊಟ್ಟಿದ್ಯಾರು ಸರ್? BJP ಕೊಟ್ಟಿದ್ದ ಲಲ್ಲೂ ಪ್ರಸಾದ್ ಯಾದವ್ ಮೇಲೆ ತನಿಖೆ? ಮೇವು ಹಗರಣ. ಕಾಂಗ್ರೆಸ್ UPA ಸರ್ಕಾರದಲ್ಲಿ 2G ಸ್ಕ್ಯಾಮ್ ನಡೀತು, ಅಗಸ್ಟಾ ವೆಸ್ಟ್ಲ್ಯಾಂಡ್ ಸ್ಕ್ಯಾಮ್ ನಡೀತು, ಕಾಮನ್ವೆಲ್ತ್ ಗೇಮ್ ಸ್ಕ್ಯಾಮ್ ನಡೀತು. BJP ಕೊಟ್ಟಿತ್ತು ಅದಕ್ಕೆಲ್ಲ. ಆ ಸರ್ಕಾರದಲ್ಲಿ ನಡೆದಂಥ ಸ್ಕ್ಯಾಮ್ಗಳ ಬಗ್ಗೆ ಕನ್ಸರ್ನ್ಡ್ ಏಜೆನ್ಸಿಗಳು ಇನ್ವಾಲ್ವ್ ಆಗ್ತವೆ. ಮನಿ ಲ್ಯಾಂಡ್ರಿಂಗ್ ಕೇಸಸ್ ಇನ್ವಾಲ್ವ್ ಆದಾಗ ಆಟೋಮೆಟಿಕ್ಕಾಗಿ ED ಬರುತ್ತೆ ಸರ್. ಸುಮ್ಮನೆ ED ಬರೋದಿಲ್ಲ. ಯಾಕೆ ಬರುತ್ತೆ ED? ಸುಮ್ಮನೆ ಬರುತ್ತೆ ED. CBI ಸುಮ್ಮನೆ ಮನಿ ಲಾಂಡ್ರಿಂಗ್ ಆಗಿರ್ಲಿಲ್ವಾ? ಅಲ್ಲ, ಯಾವುದ್ರಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪನವ್ರ ಕೇಸ್ನಲ್ಲಿ ಬೆಡ್ ಕೆಳಗೆ 7 ಕೋಟಿ ರೂಪಾಯಿ ಸಿಕ್ತಲ್ಲ ಸರ್. ಈಗ ತನಿಖೆ ಮಾಡಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡ್ರಲ್ಲ, ED ಬಂತು ಅಂತ ಕೇಳಲ್ಲ. ಅಲ್ಲ, ಒಂದೇನಂತ ಮನಿ ಲಾಂಡ್ರಿಂಗ್ ಆಗಿರ್ಲಿಲ್ಲ. ಒಂದಿನ ಅದನ್ನ ನಾವು ಯಾವುದೇ ತನಿಖೆ ಕೊಡದೆ ಮಾಡದಿದ್ದಾಗ ED ಎಂಟ್ರಿ ಆಗ್ತದೆ. ಯಾವುದು ತನಿಖೆ ಕೊಡ್ಲಿಲ್ಲ ಅಂತ ಅಂದಾಗ ಸರ್ಕಾರ ತನಿಖೆ ಕೊಡ್ತು. ಅಶೋಕ್ ನಾರಾಯಣ ಇದೆಲ್ಲ ಸೆಲ್ಫ್ ಗೋಲ್ಗಳಾಗ್ತವೆ. ಅಲ್ಲ, ಇಲ್ಲಿ ಕೇಳಿ ಒಂದು ನಿಮಿಷ. ಈಗ ಮೂಡ ತನಿಖೆ ನಡೀತಾ ಇತ್ತು ಸರ್, ಆದ್ರೂ ಯಾಕೆ ED ಬಂತು ಸರ್? ಅದರಲ್ಲಿ ಫೈನಾನ್ಷಿಯಲ್ ಇರಾಗ್ಯುಲರಿಟೀಸ್ ಇದೆ. ಮತ್ತೆ ಇಲ್ಲಿ ಇರ್ಲಿಲ್ವಾ? ಅಲ್ಲ, ಅದರಲ್ಲಿ ತನಿಖೆ ಮಾಡಿ ವಿರೂಪಾಕ್ಷಪ್ಪನವ್ರದ್ದು. ಆದ್ರೆ ಇಲ್ಲಿ ಇಲ್ಲ ಅಂತ ವಾದ ಮಾಡೋರು. ಅವತ್ತು ನಮ್ಮ ಸರ್ಕಾರ ಇಲ್ಲ ಅಂತ ವಾದ ಮಾಡಲಿಲ್ಲ, ಇಲ್ಲ ಅಂತ ವಾದ ಮಾಡಲಿಲ್ಲ ಸರ್. ಆಮೇಲೆ ಇದುವರೆಗೂ BJP ಸರ್ಕಾರದ ಅವಧಿನಲ್ಲಿ ED CBI ಯಾರಾದರೂ ಒಂದು ಕೇಸಲ್ಲಿ ಇದು ಇವರು ನಿರಪರಾಧಿನ ಬಂಧಿಸಿದ್ರು, ಅವ್ರ ಮೇಲೆ ಕ್ರಮ ತಗೋಬೇಕು ಅನ್ನೋದು ಸರ್. ಕನ್ವಿಕ್ಷನ್ ಎಷ್ಟಾಗಿದೆ? 10 ವರ್ಷದಲ್ಲಿ ಕನ್ವಿಕ್ಷನ್ ಎಷ್ಟಾಗಿದೆ ಸರ್? ಇನ್ನು ಆಗ್ಬೇಕಲ್ಲ ಸರ್. ನಾನು ಕೇಳ್ತಾ ಇದ್ದೀನಿ, ಎಲ್ಲಿ ಯಾವ ಪ್ರಕರಣದಲ್ಲಿ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ? ಪ್ರಫುಲ್ ಪಟೇಲ್ ಅಲ್ಟಿಮೇಟ್ಲಿ ಕೋರ್ಟ್ ವ್ಯಾಪ್ತಿಗೆ ಬರ್ತದೆ. ಪನಿಷ್ಮೆಂಟ್ ಆಗುವಂಥದ್ದು ಕೋರ್ಟ್ ವ್ಯಾಪ್ತಿಗೆ ಬರ್ತದೆ. ಕೋರ್ಟ್ ವ್ಯಾಪ್ತಿಗೆ ಬಂದಾಗ ಪನಿಷ್ಮೆಂಟ್ ಆಗ್ತದೆ. ದಿಸ್ ಇಸ್ ಎಂಡ್ಲೆಸ್ ಡಿಬೇಟ್. ನಿಮ್ಮನ್ನ ನೀವು DK ಶಿವಕುಮಾರ್ ಕೇಸಲ್ಲಿ ಸುಮ್ಮನೆ ED ಬಂದಿಲ್ಲ ಸರ್. 80 ಕಡೆ ಅವ್ರಿಗೆ ರೈಡ್ ಆದಾಗ 8 ಕೋಟಿ 10 ಕೋಟಿ ಕ್ಯಾಶ್ ಸಿಕ್ಕಿದೆ. ನೀವು ED ಬರಬಾರ್ದು, ಇನ್ಕಮ್ ಟ್ಯಾಕ್ಸ್ ಬರಬಾರ್ದು ಅಂದ್ರೆ ಏನ್ ಅರ್ಥ ಸರ್? ಈ ರೀತಿ ಆರ್ಗ್ಯುಮೆಂಟ್ ಮಾಡಿದ್ರೆ ಈ ರೀತಿ ವಿರೂಪಾಕ್ಷಪ್ಪನವ್ರ ಕೇಸಿಗೆ ED ಯಾಕೆ ಬರಲಿಲ್ಲ ಅಂತ ED ಯಾಕೆ ಬರಲಿಲ್ಲ ಅಂದ್ರೆ ಸರ್ಕಾರವೇ ತನಿಖೆ ಮಾಡಿ ಕ್ರಮ ತಗೊಳ್ತು. ಸರ್ಕಾರ ತನಿಖೆ ಮಾಡಲಿಲ್ಲ. ಈಗ ಸಿದ್ದರಾಮಯ್ಯ ಕೇಸಲ್ಲಿ ನಂದೇನು ಸರ್ಕಾರವೇ ಕ್ರಮ ತಗೊಳ್ತವ್ರ ಮೇಲೆ ತನಿಖೆಗೆ ಆದೇಶ ಮಾಡ್ತು. ಸಿದ್ದರಾಮಯ್ಯ ಮೂಡ ಕೇಸಲ್ಲಿ ಸರ್ ಇವತ್ತು ನಂದೇನು ಇಲ್ಲ, ನನ್ನದು ತಪ್ಪಿಲ್ಲ ಅಂತ ಸರ್ ಸಾವಿರಾರು ಕೋಟಿ ಹಗರಣ ನಡೆದಿದೆ ಸರ್. ಇವತ್ತಿಗೂ ಸಿದ್ದರಾಮಯ್ಯ ಆರ್ಗ್ಯುಮೆಂಟ್ ಮಾಡ್ತಾರೆ. ನಾವು ಕೇವಲ 14 ಸೈಟಿನ ಬಗ್ಗೆ ಚರ್ಚೆ ಮಾಡಲಿಲ್ಲ ಸರ್. ನಮ್ಮ ಮೇಲೆ 40% ಅಲಿಗೇಷನ್ ಬಂದಾಗಲೇ ಬೆಂಗಳೂರು ಮೈಸೂರಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಎಳೆಯಾಗಿ ಬಿಚ್ಚಿಟ್ರು. ನರ್ಸು ಕಳಂತರ ರಿಪೋರ್ಟ್ ಮೇಲೆ ED ಎಂಟ್ರಿ ಆಗಿರೋದು. ನರ್ಸು ಕಳಂತರ ರಿಪೋರ್ಟ್ ಮೇಲೆ ಸರ್. ನೀವೊಬ್ರು ಗುತ್ತಿಗೆದಾರ ಮೂಡದಲ್ಲಿ ಸರ್, ನೀವು ಗುತ್ತಿಗೆದಾರನಿಗೆ ದುಡ್ಡು ಕೊಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಮೂಡ ಸೈಟ್ ಅಲರ್ಟ್ ಮಾಡಿಸ್ಕೊಂಡಿದ್ದಾರೆ. 2003 ಇಂದ ಸ್ಕ್ಯಾಮ್ ನಡೆದಿದೆ ಸರ್. ಸಾವಿರಾರು ಕೋಟಿ ಅವ್ಯವಹಾರ ನಡೆದಿದೆ. ರಿಪೋರ್ಟಲ್ಲಿ ಕ್ಲಿಯರ್ ಆಗಿದೆ. ED ಎಂಟ್ರಿ ಆಗಿರ್ಬೇಕಾದ್ರೆ ಕೇಳ್ತಾರೆ ಅವರು, ನೀನು 2003ನಲ್ಲಿ ಲ್ಯಾಂಡ್ ರಿಜಿಸ್ಟರ್ ಮಾಡ್ಕೊಂಡಿದ್ಯಾ? ಲ್ಯಾಂಡ್ ರಿಜಿಸ್ಟರ್ ಮಾಡ್ಕೊಂಡಾಗ ಅಗ್ರಿಕಲ್ಚರ್ ಸ್ಟೇಟಸ್. ಒಂದು ನಿಮಿಷ ಸರ್, ಒಂದು ನಿಮಿಷ ಅಜಿತ್ ನೀವೇ ಮಾತಾಡಿದಿರಲ್ಲ, ನೀವ್ ಹೇಳಿದ್ದೀನಿ ನಾನು ರಿಪೋರ್ಟ್ ಮಾಡ್ತೀನಿ. ED ರಿಪೋರ್ಟ್ ಕೊಟ್ಟಿರೋದ್ರಲ್ಲಿ ತುಂಬಾ ಚೆನ್ನಾಗಿ ರಿಪೋರ್ಟ್ ಮಾಡಿದ್ರೆ. 2003ನಲ್ಲಿ ನೀವು ದೇವರಾಜ್ ಅವರು ನೀವು ಲ್ಯಾಂಡ್ ಸರ್ಕಾರಿ ನೌಕರರಾಗಿದ್ರಿ, ಅಗ್ರಿಕಲ್ಚರ್ ಸ್ಟೇಟಸ್ ಇರಲಿಲ್ಲ, ಮತ್ತೆ ಫೋಟೋ ಇಮೇಜಸ್ ಇದೆ, ಸ್ಯಾಟಲೈಟ್ ಇಮೇಜಸ್ ಇದೆ. ನೀವ್ ಹೆಂಗ್ ಮಾಡಿದಿರಾ? ಮೋಸ ಅಲ್ವಾ ನೀವು ಮಾಡಿರೋದು? ನೀವೇ ಹೇಳಿದಿರಾ. ಅಂದ್ರೆ ಈ ತನಿಖೆ ರಾಜ್ಯ ಸರ್ಕಾರದ SIT ನಲ್ಲಿ ತನಿಖೆ ಬರಲಿಲ್ಲ. ಅದ್ರದ್ದು ED ಬಂದ್ಮೇಲೆ ರಿಪೋರ್ಟ್ ಕೊಟ್ಟಿದೆ. ಇದನ್ನ ನೀವೇ ಉಲ್ಲೇಖ ಮಾಡಿದ್ದೀರಾ ಸರ್. ಎಷ್ಟು ಕ್ಲಿಯರ್ ರಾಜ್ಯ ಸರ್ಕಾರದ ತನಿಖೆಗೂ ED ಕೊಟ್ಟಿರೋ ರಿಪೋರ್ಟ್ ಎಷ್ಟು ಡಿಫರೆನ್ಸ್ ಇದೆ. ಮೂಡಾದಲ್ಲಿ ಸ್ಕ್ಯಾಮ್ ಆಗಿಲ್ಲ ಅಂತ ಯಾರು ಸರ್? ಮತ್ತೆ ಯಾರು ಹೇಳಿದ್ರು? ED ಮಾಡಾಳ್ ವಿರೂಪಾಕ್ಷಪ್ಪನವರು ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಅಲ್ಲಿ ಮಾಡಿದ್ರು. ಮಾಡಾಳ್ ವಿರೂಪಾಕ್ಷಪ್ಪರ ಕೇಸಲ್ಲಿ ಸರ್ಕಾರವೇ ನೇರವಾಗಿ ತನಿಖೆ ಮಾಡಿ ಆತನಿಗೆ ಲೋಕಾಯುಕ್ತ ಪೊಲೀಸರು ಅಲ್ಲಿ ಟ್ರಾಪ್ ಮಾಡಿದ್ದು. ಲೋಕಾಯುಕ್ತ ಪೊಲೀಸರೇ ತನಿಖೆ ಮಾಡ್ತಾ ಇದ್ದಾರೆ ಸರ್. ಒಂದ್ಸ ನೋಡಿ, ಲೋಕಾಯುಕ್ತ ತನಿಖೆ ಮಾಡಿದ್ಮೇಲೆ ಲೋಕಾಯುಕ್ತದ ಅನುಮಾನ ಪಡ್ಲಿಕ್ಕೆ ಆಗುತ್ತಾ? ನೀವು ಮಾಡಿರೋ ಸರ್ ಅಲ್ಲ, ಇದ್ರಲ್ಲಿ ಅನುಮಾನ ಇದೆಯಲ್ಲ ಸರ್. ಇದ್ರಲ್ಲಿ ಕ್ಲಿಯರ್ ಅನುಮಾನ ಇದೆ. ಇದ್ರ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದಾರಲ್ಲ ಸರ್. ನೋಡಿ, ನೀವು ಯಾವುದೋ ಕೇಂದ್ರ ಸರ್ಕಾರ ಇದ್ದೇಟಿಗೆ ಒಂದು ತನಿಖಾ ಏಜೆನ್ಸಿ ಪನಿಷ್ಮೆಂಟ್ ತನಿಖೆ ಮಾಡಿದ ತಕ್ಷಣ ಸಾರ್ವತ್ರಿಕ ಅಭಿಪ್ರಾಯ ಸರ್. ಪ್ರಶಾಂತ್ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಬಂದ ಮೇಲೆ ಎಷ್ಟು SITಗಳು ರಚನೆ ಆಗಿದೆ, ಎಷ್ಟು SITನಲ್ಲಿ ನ್ಯಾಯಪರ ತೀರ್ಪುಗಳನ್ನು ಕೊಟ್ಟಿದ್ರೆ ನೀವೇ ಉಲ್ಲೇಖ ಮಾಡಿದ್ದೀರಾ. ಮಾಡಾಳ್ ವಿರೂಪಾಕ್ಷಪ್ಪನವ್ರ ಮನೆ ದೃಶ್ಯಗಳನ್ನು ನೋಡಿ ಅದನ್ನ
ಸರ್ ನೋಡಿದೀನಿ ಸರ್, ಇದು ಇಡೀ ಕಣ್ಣಿಗೆ ಕಾಣಿಸ್ಲೇ ಇಲ್ವಾ? ಅಲ್ಲ, ಈಗ ನೋಡಿದೀವಿ, ನಾವು ಹೇಳಿದೀವಿ ಅದ್ರ ಬಗ್ಗೆ, ನಾವು ಇಲ್ಲಿ ಚರ್ಚೆಗೆ ಇದು ಅವ್ರದ್ದು ಯಾವ್ದೋ factory ಇಂದ ಯಾರು ಬಂದಿದ್ದು. ಡಿಫೆಂಡ್ ಮಾಡ್ಕೊಂಡಿಲ್ಲ, ನಾವ್ಯಾರು ಅದನ್ನ ಡಿಫೆಂಡ್ ಮಾಡ್ಕೊಂಡಿಲ್ಲ. ಅಡಿಕೆ ಮಂಡಿಯಿಂದ ನಾವ್ಯಾರು ಅದನ್ನ ಅಡಿಕೆ ವ್ಯಾಪಾರಸ್ಥರು ಇಷ್ಟು ದುಡ್ಡು ಮನೇಲಿ ಇರೋದು ಕಾಮನ್ ಅಂತ ನಾವು ಚರ್ಚೆಗೆ ಬಂದ ಯಾರು ಇದನ್ನ ಸರಿ ಅಂತ ನಾವು ಹೇಳಿಲ್ಲ, ತಪ್ಪು ಅಂತ ಹೇಳಿದೀವಿ. ಸಿದ್ದರಾಮಯ್ಯನವರು ಇವತ್ತು ಮೂಡ ಬಗ್ಗೆ ನಂದೇನು ತಪ್ಪಿಲ್ಲ ಅಂತಾನೆ ಆರ್ಗ್ಯುಮೆಂಟ್ ಮಾಡ್ತಾರೆ. ನಿನ್ನೆ ಒಂದು ಡಾಕ್ಯುಮೆಂಟ್ ಬಂತು 2003ನಲ್ಲಿ ಸರ್, ಯಾರ ಬಸವೇಗೌಡನ ಅಧ್ಯಕ್ಷ ಆಗಿರುವಾಗಲೂ 10,000 ಸ್ಕ್ವೇರ್ ಫೀಟ್ ಡಿನೋಟಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ನಿನ್ನೆ ಒಂದು ಡಾಕ್ಯುಮೆಂಟ್ ಬಂತು ಮೂಡ. ಸರ್ ನನಗೆ 11 ವರ್ಷದಲ್ಲಿ ಒಂದು ಇನ್ಸಿಡೆಂಟ್ ಹೇಳಿ. GM ಸಿದ್ದೇಶ್ ಅವರು ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ಒಂದು ಸಲ ದಾಳಿ ಮಾಡಿದ್ದು ಬಿಟ್ಟರೆ ನಾವು ಬೇರೆ ಇಡೀ ದೇಶಕ್ಕೆ ಹೋಗೋದೇ ಇಲ್ಲ. ಕರ್ನಾಟಕದಲ್ಲಿ ಒಬ್ಬ BJP ನಾಯಕ ಇಲ್ಲಪ್ಪ ನಿಮ್ಮ 65 MLAಗಳು ಆರಿಸ್ ಬಂದ್ರಲ್ವ, ಅವರೊಂದು ರೂಪಾಯಿ ಖರ್ಚು ಮಾಡದೆ ಆರಿಸ್ ಬಂದರು ಅಂತ ನೀವು ಹೇಳಬಹುದು. ಆದರೆ ನನಗೊಂದು ಮಾತು ಹೇಳಿ, ಯಾರ ಮೇಲೆ ಇನ್ಕಮ್ ಟ್ಯಾಕ್ಸು ED CBI ದಾಳಿ ಆಯಿತು, ತನಿಖೆ ನಡೀತು ಅನ್ನೋದು ಒಂದು ಮಾತು ಹೇಳಿ. ಇಡಿ ನೋಡಿ, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗುವಂಥದ್ದು ಸರ್ ಇವತ್ತು 50 ಲಕ್ಷ 1 ಕೋಟಿ ವ್ಯವಹಾರ ಮಾಡೋರಿಗೂ ಇನ್ಕಮ್ ಟ್ಯಾಕ್ಸ್ ಸರ್ವೆ ಆಗುತ್ತೆ, ರೈಡ್ ಅಲ್ಲ ಸರ್ವೆ ಆಗುತ್ತೆ. ಪೂರಕವಾದ ದಾಖಲೆ ಕೊಟ್ಟ ಮೇಲೆ ಸರ್ ಕ್ಲಿಯರ್ ಆಗುತ್ತೆ ಸರ್. ನಿಮ್ಮವರೆಲ್ಲ ದಾಖಲೆ ಕೊಡ್ತಾರೆ, ಅವ್ರು ಯಾರು ದಾಖಲೆ ಕೊಡೋದಿಲ್ಲ ಸರ್. ಇಡಿ ಸರ್ ಅದೆಲ್ಲ ಚುನಾವಣೆ ಸಂದರ್ಭದಲ್ಲಿ ನನಗೆ ಹೇಳಿ, ಬಾದಾಮಿಗೆ ಹೋಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ಹಣವನ್ನು ಹಿಡಿದ್ರಿ, ಸರಿ ಹಿಡೀರಿ ನೀವು. ನಾನು ಕೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಕೆಲಸನೇ ಹಣ ಹಿಡಿಯೋದು, ನಿಮ್ಮ ಹಣ ಯಾಕೆ ಹಿಡಿ? ಪ್ರಶ್ನೆ ಇರಲಿರೋದು ಅಷ್ಟೇ. ಇಡೀ ಕಾಂಗ್ರೆಸ್ನವ್ರ ಮೇಲೆ ಯಾಕೆ ದಾಳಿ ಮಾಡ್ತು ಅಂತ ನಾನು ಕೇಳೋದೇ ಇಲ್ಲ. ದಾಳಿ ಮಾಡಲಿ, ನನ್ನ ಪ್ರಕಾರ ಎಲ್ಲವೂ ದೂದ್ ಕಾ ದೂದ್ ಪಾನಿ ಕಾ ಪಾನಿ ಆಗಲಿ. ಆದರೆ ಅದು ಬರೀ BJP ಅವರು ನಿಮ್ಮವ್ರು ಯಾರು ಅಂದರೆ ಹಣ ಖರ್ಚು ಮಾಡಲ್ಲ. BJP ಆಫೀಸಿಂದ ಹೋಗಿದ್ದು ದುಡ್ಡನ್ನ ಹಿಡಿದಿರೋದು 2 ಕೋಟಿ ಸಿಗಾಕೊಂಡಿರೋ ನಿಮ್ಗೆ ಗೊತ್ತಿರಬೇಕಲ್ಲ BJPದು ಸರ್. BJP ಇಲ್ಲ ಸರ್, ನಿಮಿಷ ಸರ್. BJPದು 2 ಕೋಟಿ ದುಡ್ಡು ಹಿಡಿದಾಗ ಅಜಿತ್ ಅವರೇ ಮಾತಾಡಿದ್ದಾರೆ, ನಾನು ನೋಡಿದ್ದೀನಿ. ಪೂರಕವಾದ ದಾಖಲೆಗಳನ್ನು ಕೊಟ್ಟಿದ್ದಾರೆ. ಆಮೇಲೆ ದುಡ್ಡನ್ನು ವಾಪಸ್ ತಗೋಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಸರ್ ನೀವು ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡಬೇಡಿ, ದುಡ್ಡು ಚುನಾವಣೆ. ಕೇಂದ್ರೀಯ ತನಿಖಾ ಸಂಸ್ಥೆಗಳು ಮಾಡಿರುವ ರಾಜಕಾರಣಿಗಳ ಮೇಲಿನ ದಾಳಿಗಳ ಪೈಕಿ 94% ವಿಪಕ್ಷಗಳ ನಾಯಕರಿಗೆ ಸೇರಿದ್ದು. ದಟ್ಸ್ ಎನ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್, ಗೊತ್ತಿರುವಂಥ ಅಂಶ. 100 ದಾಳಿಗಳನ್ನು ಮಾಡುತ್ತೆ ಅಂದರೆ 94 ದಾಳಿಗಳು ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಆಗಿರ್ತವೆ. ನಮ್ಮ ಪ್ರಶ್ನೆ ಇರೋದು, ನೀವು ಅದನ್ನು ಕಲಿಸ್ಕೊಟ್ರಿ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅದನ್ನು ಮಾಡ್ತಾ ಇದೆಯಾ ಅನ್ನೋದು. ಹಂಗಲ್ಲ ಸರ್, ನೀವು BJP ಸರ್ಕಾರದ ಬಿಟ್ಬಿಡಿ ಸರ್. ಕಾಂಗ್ರೆಸ್ ಸರ್ಕಾರದ ಅವಧಿನಲ್ಲೂ ಸರ್ ಕಾಂಗ್ರೆಸ್ ರೈಡ್ ಮಾಡಿದೆ. 2G ಸ್ಕೀಮು, ಅಗಸ್ಟಾ ವೆಸ್ಟ್ಲ್ಯಾಂಡ್, ಅವತ್ತು CBI, ಇವತ್ತು ಅಗಸ್ಟಾ ವೆಸ್ಟ್ಲ್ಯಾಂಡ್ ಕೇಸು ನಾವು ಹಾಕಿದ್ದಲ್ಲ ಸರ್. ಆಮೇಲೆ ಕಾಮನ್ವೆಲ್ತ್ ಗೇಮು ಯಾರು ಸುರೇಶ್ ಕಲ್ಮಾಡಿ ಜೈಲ್ಗೆ ಹೋಗಿದ್ದು BJPಗೆ ಇದ್ದಾಗಲೇ, ಕಾಂಗ್ರೆಸ್ ಇದ್ದಾಗಲೇ, UPA ಸರ್ಕಾರ ಇದ್ದಾಗಲೇ ಹೋಗಿದ್ದು. ಅವರ ಇಲಾಖೆನ ತಪ್ಪು, ಜೈಲ್ಗೆ ಹೋದ್ರು ಅವರು. ನೀವು ಕೇಂದ್ರ ಸರ್ಕಾರ EDನ CBIನ ಇನ್ಕಮ್ ಟ್ಯಾಕ್ಸ್ನ ಮಿಸ್ಯೂಸ್ ಮಾಡ್ಕೊಳ್ತಾನೆ. ರಾಜ್ಯ ಸರ್ಕಾರ ಸರ್, ಪ್ರಶಾಂತ್ ನಾಥ್ ಅವರು, ನೀವು ಇಲ್ಲಿ ಲೋಕಾಯುಕ್ತನೇ ಬೀಗ ಹಾಕ್ಬಿಟ್ರಲ್ಲ ಸರ್. ನೀವು ಕೇಂದ್ರ ಸರ್ಕಾರದ ಪ್ರಶ್ನೆ ಮಾಡಿದ್ರು, ಲೋಕಾಯುಕ್ತನೇ ಬೀಗ ಹಾಕಿದ್ರು. ಕಾಂಗ್ರೆಸ್ಗೂ ಪ್ರಶ್ನೆ ಕೇಳ್ತಾ ಇದ್ದೀವಿ. ಫಸ್ಟ್ ನಿಮಗೆ ಯಾಕೆ ಪ್ರಶ್ನೆ? ಕಾಂಗ್ರೆಸ್ ಇನ್ನೂ ಬಂದಿಲ್ಲ ಅಂತ ನಿಮಗೆ ಕೇಳ್ತಾ ಇರೋದು. ಕೇಂದ್ರ ಸರ್ಕಾರ ಶುರು ಮಾಡಿ ನೀವು ಹೇಳ್ತೀರಾ 90% ವಿರೋಧ ಪಕ್ಷದವ್ರ ಮೇಲೆ ರೈಡ್ ಮಾಡಿದ್ದಾರೆ ಸರ್. ತಪ್ಪು ಯಾರು ಮಾಡ್ತಾರೋ ವಿರೋಧ ಪಕ್ಷ, ವಿರೋಧ ಪಕ್ಷ ಅಷ್ಟೇ ಮಾಡಿ. ನೀವು ಹಂಗಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.